ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಭಾರೀ ಮಳೆಯ ಆರ್ಭಟಕ್ಕೆ ಇಡೀ ಬೆಂಗಳೂರು ನಗರ ತತ್ತರಿಸಿ ಹೋಗ್ತಾ ಇದೆ. ಸಂಜೆಯಿಂದ ಸುರಿತಾ ಇರುವಂತಹ ವರುಣನ ಆರ್ಭಟಕ್ಕೆ ಬೆಂಗಳೂರಿನ ಹಲವು ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಗಾಳಿ ಸಹಿತ ಮಳೆಯ ಅಬ್ಬರಕ್ಕೆ ತತ್ತರಿಸಿದ್ದಾರೆ ಜನ. ಹಲವು ಕಡೆಗಳಲ್ಲಿ ಮನೆಯ ಒಳಗೆ ನೀರು ನುಗ್ಗಿ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಲವೆಡೆ ರಸ್ತೆಗಳು ಜಲಾವೃತವಾಗಿವೆ. 118 ಕಡೆ ಮರ ಬಿದ್ದಂತಹ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ವರದಿ ಕೂಡ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಯಾವ ರೀತಿಯಾಗಿದೆ ಅಂತ ಹೇಳಿ. ಮನೆಗಳಿಗೆ ಹೊರಟಿದ್ದಂತಹ ಜನ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡಿದ್ದಾರೆ. ಬೇರೆ ಬೇರೆ ಊರುಗಳಿಗೆ ತೆರಳಬೇಕಾಗಿದ್ದಂಥವರು ಈಗ ಮಳೆಯ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ. ಎಲ್ಲೂ ಹೋಗೋಕ್ಕಾಗದಂತಹ ಸಿಚುವೇಶನ್ ಸದ್ಯ ನಿರ್ಮಾಣವಾಗಿದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಇನ್ನೂ ಕೆಲವು ಭಾಗದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ರೂ ಕೂಡ ಮರಗಳು ಧರೆಗುರುಳಿರುವಂತಹ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಆಗಿರುವಂತಹ ಪರಿಣಾಮ ಜನ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಸಂಜೆಯಿಂದ ಶುರುವಾಗಿರುವಂತಹ ವರುಣನ ಆರ್ಭಟ ಇನ್ನೂ ಹಲವು ಭಾಗದಲ್ಲಿ ನಿಂತೇ ಇಲ್ಲ. ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು 8 ಗಂಟೆಯ ನಂತರದಲ್ಲಿ ಅದಾದ ನಂತರ ಈಗ ಮತ್ತೆ ಮಳೆ ಸುರಿಯೋದಕ್ಕೆ ಆರಂಭ ಆಗಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಮಳೆಯ ಪರಿಣಾಮ, ಮರಗಳು ಧರೆಗುರುಳಿದಂತಹ ಪರಿಣಾಮ ಹಲವು ರಸ್ತೆಗಳಲ್ಲಿ ನೀರು ಹರಿತಾ ಇದ್ದು ರಸ್ತೆಗಳು ಕೆರೆಯಂತೆ ಭಾಸವಾಗ್ತಾ ಇದೆ. ಹಲವೆಡೆ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ವರುಣಾರ್ಭಟಕ್ಕೆ ಬೆಂಗಳೂರಿನ ಹಲವು ಭಾಗಗಳಲ್ಲಿ, ಅದು ಮೆಜೆಸ್ಟಿಕ್, ಹಾಗೆಯೇ ಕೆಆರ್ ಸರ್ಕಲ್, ಜೊತೆಗೆ ಜಯನಗರ, ಮಾರತ್ಹಳ್ಳಿ, ಮಾಗಡಿ, ಹಾಗೆಯೇ ಮೈಸೂರು ರಸ್ತೆ, ಹೀಗೆ ಹಲವು ಭಾಗಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಜೊತೆಗೆ ಜನ ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ವಿಜಯನಗರದಲ್ಲಿ ಮನೆ ಮೇಲೆ ತೆಂಗಿನ ಮರ ಬಿದ್ದಿದೆ. ಜೊತೆಗೆ ಹಲವು ಭಾಗದಲ್ಲಿ ತಗ್ಗು ಪ್ರದೇಶದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ, ಇದು ಹೆಣ್ಣೂರಿನ ದೃಶ್ಯ. ಹೆಣ್ಣೂರಿನಲ್ಲಿ ಮಳೆಯ ಆರ್ಭಟಕ್ಕೆ ರಸ್ತೆ ಹೇಗೆ ಜಲಾವೃತ ಆಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಮಳೆಯ ಆರ್ಭಟದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹೆಣ್ಣೂರಿನಲ್ಲಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ದ್ವಿಚಕ್ರ ವಾಹನ ಸವಾರರು ಪರದಾಡಬೇಕು, ಅಷ್ಟು ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ. ಸರಿಯಾಗಿ ನೀರು ರಸ್ತೆ ಚರಂಡಿಯಲ್ಲಿ ಹೋಗ್ತಾ ಇಲ್ಲ. ಮತ್ತೊಂದ್ ಕಡೆ ಚಾಲುಕ್ಯ ಸರ್ಕಲ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಮರ ಬಿದ್ದಂತಹ ಪರಿಣಾಮ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗ್ಬಿಟ್ಟಿತ್ತು. ಹಲವು ಗಂಟೆಗಳ ಕಾಲ, ಅಂದ್ರೆ ಬಿಬಿಎಂಪಿ ಸಿಬ್ಬಂದಿ ಹೀಗೆ ಬಂದು ಮರವನ್ನ ತೆರವು ಮಾಡುವವರೆಗೂ ಕೂಡ ವಾಹನ ಸವಾರರು, ಈ ಭಾಗದಲ್ಲಿ ಓಡಾಡುವಂತಹ ಜನ, ಚಾಲುಕ್ಯ ಸರ್ಕಲ್ ಅಂತ ಹೇಳಿದ್ರೆ ಸಾಕಷ್ಟು ಜನನಿಬಿಡ ರಸ್ತೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ವೆಹಿಕಲ್ಗಳ ಮೂವ್ಮೆಂಟ್ ಈ ಚಾಲುಕ್ಯ ಸರ್ಕಲ್ ನಲ್ಲಿ ಇರುತ್ತೆ. ಆದ್ರೆ ಮರ ಬಿದ್ದಂತಹ ಪರಿಣಾಮ ಈ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಜನ ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಮಾಹಿತಿ ತಿಳಿದ ತಕ್ಷಣ ಬಿಬಿಎಂಪಿ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಸದ್ಯ ಮರವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. 10ಕ್ಕೂ ಹೆಚ್ಚು ಸಿಬ್ಬಂದಿ ಆಗಮಿಸಿ ತಕ್ಷಣಕ್ಕೆ ಮರವನ್ನ ಕ್ಲಿಯರ್ ಮಾಡಿ ರೋಡನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ, ಇದು ಮೈಸೂರು ಹೈವೇಯ ದೃಶ್ಯ. ಮಳೆ ನೀರು ಹೈವೇ ರಸ್ತೆಯಲ್ಲಿ ಯಾವ ಪ್ರಮಾಣದಲ್ಲಿ ನಿಂತಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಮಳೆಯಿಂದಾಗಿ ಹಳ್ಳದ ನೀರು ಹರಿದು ಹೋಗದೆ ಎಕ್ಸ್ಪ್ರೆಸ್ ವೇಗೆ ನೀರು ನುಗ್ಗಿಬಿಟ್ಟಿದೆ. ಇದರ ಪರಿಣಾಮ ಏನು? 8 ಕಿಲೋಮೀಟರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್. ಎಕ್ಸ್ಪ್ರೆಸ್ ವೇ ಅಂದ್ರೆ ಎಷ್ಟು ವೇಗವಾಗಿ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸುತ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ.
ರಜೆ ಮುಗಿಸಿ ಬೆಂಗಳೂರಿಗೆ ಮರಳ್ತಾ ಇದ್ದಂತಹ ಜನ ಪರದಾಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಮಳೆಯ ನೀರು ಎಕ್ಸ್‌ಪ್ರೆಸ್ ವೇನಲ್ಲಿ ನಿಂತಹ ಕಾರಣಕ್ಕಾಗಿ. ಈ ಹಿಂದೇನು ಕಳೆದ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಎಕ್ಸ್‌ಪ್ರೆಸ್ ವೇನಲ್ಲಿ ಆ ತಗ್ಗು ಪ್ರದೇಶ ಏನಿದೆ ಅಲ್ಲಿ ಮಳೆ ನೀರು ನಿಂತು ಜನ ಪರದಾಡಿದ್ರು. ಈಗ ಮತ್ತೆ ಜೋರಾಗಿ ಮಳೆ ಸುರಿತಾ ಇದ್ದ ಹಾಗೆ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಮಳೆ ನೀರು ನಿಂತಹ ಪರಿಣಾಮ ಒಂದಲ್ಲ ಎರಡಲ್ಲ ಬರೋಬ್ಬರಿ 8 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯ ಕೂಡ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇನದ್ದೇ. ಎಕ್ಸ್‌ಪ್ರೆಸ್ ಹೈವೇ ಕೇಳೋಕೆ ಸಾಧ್ಯನೇ ಇಲ್ಲ. ಆ ಪ್ರಮಾಣದಲ್ಲಿ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ನೀರು ತುಂಬಿಕೊಂಡಿದೆ ನೋಡಿ. ನಾನು ಆಗಲೇ ಹೇಳಿದೆ, ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇ ಅಂದರೆ ಶರವೇಗದಲ್ಲಿ ವೆಹಿಕಲ್ಗಳು ಈ ರಸ್ತೆಯಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತವೆ. ಆದರೆ ಎಕ್ಸ್‌ಪ್ರೆಸ್ ವೇನಲ್ಲಿ ಹರಿದಂಥ ನೀರು ಅದು ಹೊರಗಡೆ ಹೋಗೋದಕ್ಕೆ ಜಾಗ ಇಲ್ಲದ ಕಾರಣ ತಗ್ಗು ಪ್ರದೇಶಗಳೇನಿದ್ದಾವೆ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥ ಮಾಹಿತಿ. ಹಾಗೆ ನೀರು ನಿಂತಹ ಪರಿಣಾಮ ಜನ ಪರದಾಟವನ್ನು ಅನುಭವಿಸಿದ್ದಾರೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಗಾಡಿ ಸೈಡ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮಳೆ ನೀರು ಕಡಿಮೆಯಾಗಿ ಆಮೇಲೆ ಹೋಗೋಣ ಅಂತೇಳಿ ಕಾರ್ನಲ್ಲಿ ಹೋಗುವವರು ಕೂಡ ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಜೆಯ ಮೇಲೆ ಸುರಿದಂತಹ ಮಳೆ ಈಗಲೂ ಕೂಡ ಹಲವು ಕಡೆ ಮಳೆಯಾಗ್ತಾ ಇದೆ. ಅದರ ಪರಿಣಾಮ ಏನು? ಒಂದೇ ವಿಂಡೋದಲ್ಲಿ ಒಂದೇ ಸ್ಕ್ರೀನ್ನಲ್ಲಿ 3 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಹೆಣ್ಣೂರಿನ ದೃಶ್ಯ, ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತ ಆಗುತ್ತಿದೆ. ಬೈಕ್ ಸವಾರರು ರಸ್ತೆಯಲ್ಲಿ ವಾಹನ ಚಲಾಯಿಸೋದಕ್ಕೆ ಯೋಚನೆ ಮಾಡಬೇಕು. ಯಾಕಂದ್ರೆ ಇಷ್ಟು ಪ್ರಮಾಣದಲ್ಲಿ ನೀರು ನಿಂತಹ ಸಂದರ್ಭದಲ್ಲಿ ಗಾಡಿ ಓಡಿಸಿದ್ರೆ ಗಾಡಿ ಡ್ಯಾಮೇಜ್ ಆಗಿ ಆಫ್ ಆಗೋದು ಗ್ಯಾರಂಟಿ. ಜೊತೆಗೆ ವಾಹನ ಸವಾರರು, ಕಾರ್ ಸವಾರರು, ಬಸ್ ಸವಾರರು ಕೂಡ ಪರದಾಟವನ್ನು ಅನುಭವಿಸಿದ್ದಾರೆ ರಸ್ತೆ ಜಲಾವೃತ ಆದಂತಹ ಕಾರಣಕ್ಕಾಗಿ. ಮತ್ತೊಂದು ಕಡೆ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 8 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದ್ದು ಅಲ್ಲಿ ನೀರು ನಿಂತಹ ಪರಿಣಾಮ ನೀರು ಹೋಗೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣಕ್ಕೆ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಸಮಸ್ಯೆ ಎದುರಾಗಿದೆ. ವಾಹನ ಸವಾರರು ಪರದಾಡಿದ್ದಾರೆ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ಹೈವೇನಲ್ಲಿ. ಮತ್ತೊಂದು ಕಡೆ KR ಮಾರ್ಕೆಟ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಬೇರೆ ಬೇರೆ ಭಾಗದಿಂದ ಬಂದಂತಹ ಜನ ಇದ್ದಾರೆ, ವ್ಯಾಪಾರಿಗಳಿದ್ದಾರೆ. ಜೋರಾಗಿ ಮಳೆ ಬಂದಂತಹ ಕಾರಣಕ್ಕೆ ಎಲ್ಲೂ ಹೋಗೋಕ್ಕಾಗದೆ ಅಂಗಡಿಗಳ ಶೆಲ್ಟರ್ಸ್ಗಳು ಏನಿದ್ದಾವೆ ಅಲ್ಲಿ ಮುಂದೆ ಹಾಕಿದಂತಹ ಜಾಗ ಏನಿದೆ ಮಳೆಯಿಂದ ರಕ್ಷಣೆ ಪಡೆಯೋಕೆ ಅಲ್ಲಿ ಹೋಗಿ ರಕ್ಷಣೆ ಪಡ್ಕೊಳ್ಳುವಂತಹ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿತ್ತು. KR ಮಾರ್ಕೆಟ್ ಅಂದರೆ ಬಹಳ ಜನನಿಬಿಡ ಪ್ರದೇಶ. ಇಲ್ಲಿ 24x7 ಜನ ಇರ್ತಾರೆ. ರಾತ್ರಿ 12 ಗಂಟೆ ಮೇಲೂ ಕೂಡ ಬೆಳಗ್ಗೆ ಬರುವಂತಹ ವ್ಯಾಪಾರಿಗಳು ಅವರು ಅಲ್ಲಿಗೆ ಆಗಮಿಸ್ತಾರೆ. ಇಂಥ ಪ್ರದೇಶದಲ್ಲಿ ಮಳೆ ಬಂದಂತಹ ಕಾರಣಕ್ಕಾಗಿ ಜನ ಪರದಾಡಬೇಕಾಯಿತು. ಸರಿಯಾದ ಟೈಮ್ಗೆ ಬಸ್ಗಳು ಬರಲಿಲ್ಲ, ಟ್ರಾಫಿಕ್ ಜಾಮ್ ಆಗಿ ಹೀಗಾಗಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬಂದವರು ಆ ಮಳೆನಲ್ಲಿ ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗುತ್ತೆ.
ಹೋಗಿ ಸರ್ ಕನೆಕ್ಟ್ ಆಗುತ್ತೆ ಹೋಗಿ. ಮತ್ತೊಂದು ಕಡೆ ಈ ಜಯನಗರ ಬನ್ನೀರ್ಘಟ್ಟ ರಸ್ತೆ ಪೀಣ್ಯ ಬಳಿಯೂ ಮರಗಳು ಧರೆಗುರುಳಿದ್ದಾವೆ. ಅದರಲ್ಲೂ ಪೀಣ್ಯದ ಅರವಿಂದ್ ಮೋಟಾರ್ಸ್ ಬಳಿ ಕಾರಿನ ಮೇಲೆ ಮರ ಬಿದ್ದುಬಿಡ್ತು. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರ್ನಲ್ಲಿ ಸಿಕ್ಕಾಕೊಂಡಿದ್ದಂತಹ ಚಾಲಕನನ್ನ ರಕ್ಷಣೆ ಮಾಡಿದ್ರು. ಮತ್ತೊಂದು ಕಡೆ ಬನ್ನೀರ್ಘಟ್ಟ ರಸ್ತೆಯ ವೇಗಾ ಸಿಟಿ ಮಾಲ್ ಬಳಿ ಕೂಡ ಮರ ಧರೆಗುರುಳಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬಿದ್ದಂತಹ ಮರವನ್ನ ತೆರವು ಮಾಡೋಕೆ ಪ್ರಯತ್ನಿಸಿದ್ದಾರೆ. ಜಯನಗರ 4ನೇ ಟಿ ಬ್ಲಾಕ್ ಬಳಿ ಕೂಡ ಮಳೆಗೆ ಮರ ಧರೆಗುರುಳಿದೆ. ಇನ್ನು ಹಲವು ಕಡೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ಒಟ್ಟಾರೆಯಾಗಿ ವರುಣನ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸುಮ್ಮನಹಳ್ಳಿಯ ದೃಶ್ಯ. ನೀವು ಫಸ್ಟ್ ವಿಂಡೋದಲ್ಲಿ ನೋಡ್ತಾ ಇರುವುದು ಸುಮ್ಮನಹಳ್ಳಿಯ ದೃಶ್ಯ. ಅಲ್ಲೂ ಮರ ಧರಾಶಾಹಿಯಾದಂತಹ ಪರಿಣಾಮ ವಾಹನ ಸವಾರರು ಪರದಾಡಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಒಂದ್ ಕಡೆ ಸುಮ್ಮನಹಳ್ಳಿ ದೃಶ್ಯ ಗಮನಿಸ್ತಾ ಇದ್ದೀರಿ, ಮತ್ತೊಂದ್ ಕಡೆ 8ನೇ ಮೈಲಿಯ ಸಿಚುವೇಶನ್. ಅಲ್ಲಿ ಟ್ರಾಫಿಕ್ ಜಾಮ್ ಹೆಂಗಾಗಿತ್ತು ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಆಗ್ಲೇ 8 ಗಂಟೆ ಸುಮಾರಿಗೆ 7ರಿಂದ 8 ಗಂಟೆ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ಬಿಡ್ತಲ್ಲ, ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನೂ ಕೂಡ ಆ ಟ್ರಾಫಿಕ್ ನ ಕ್ಲಿಯರ್ ಮಾಡೋದಕ್ಕೆ ಪರದಾಡುವಂತಹ ಸಿಚುವೇಶನ್. ಯಾಕಂದ್ರೆ ರಸ್ತೆಯಲ್ಲಿ ನೀರು ನಿಂತಿದೆ. ಬೆಂಗಳೂರಿನ ಒಂದು ಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಅಂದ್ರೆ ಅದು ಇಂಟರ್ ಕನೆಕ್ಟೆಡ್. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಮತ್ತೊಂದು ಕಡೆಯಿಂದ ಮತ್ತೊಂದು ರಸ್ತೆಗೆ ಅದು ಎಫೆಕ್ಟ್ ಆಗ್ಬಿಡುತ್ತೆ. ಸದ್ಯ ಬೆಂಗಳೂರಿನ ಹಲವು ಭಾಗದಲ್ಲಿ ರಾತ್ರಿ 10 ಗಂಟೆ ಆಗಿದ್ರು ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಗೋವಿಂದರಾಜನಗರದ ಪಟ್ಟೇಗಾರ ಪಾಳ್ಯ. ಇಲ್ಲಿ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ಪಟ್ಟೇಗಾರ ಪಾಳ್ಯದ ಈ SP ಪೆಟ್ರೋಲ್ ಬಂಕ್ ಬಳಿಯ ಸುತ್ತಮುತ್ತ ಇರುವಂತಹ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಅದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಗಮನಿಸ್ತಾ ಇದ್ದೀರಿ ಮಳೆಯ ಆರ್ಭಟ ಯಾವ ರೀತಿಯಾಗಿ ಇದೆ ಬೆಂಗಳೂರಿನಲ್ಲಿ ಅಂತ ಹೇಳಿ. ಒಂದ್ ಕಡೆ ಪಟ್ಟೇಗಾರ ಪಾಳ್ಯದ SP ಪೆಟ್ರೋಲ್ ಬಂಕ್ ಏನಿದೆ ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನ ಅನುಭವಿಸಿದ್ದಾರೆ. ಮತ್ತೊಂದ್ ಕಡೆ ಜಯನಗರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಜಯನಗರದಲ್ಲಿ ನಿಂತಿದ್ದಂತಹ ಕಾರ್ ಮೇಲೆ ಏಕಾಏಕಿ ಬೃಹತ್ತಾದಂತಹ ಮರ ಉರುಳಿಬಿಟ್ಟಿದೆ. ಪರಿಣಾಮ ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿದೆ. ಆ ಸಂದರ್ಭದಲ್ಲಿ ಚಾಲಕ ಕೂಡ ಅದರಲ್ಲಿ ಇದ್ದ ಅನ್ನುವಂಥ ಮಾಹಿತಿ. ತಕ್ಷಣ ಅಲ್ಲಿದ್ದಂತಹ ಜನ ಆ ಚಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಬಿದ್ದಂತಹ ಮರವನ್ನ ತೆರವು ಮಾಡುವಂತಹ ಕೆಲಸದಲ್ಲಿ BBMPಯ ಸಿಬ್ಬಂದಿ ನಿರತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.